ನಮಸ್ಕಾರ ಫ್ರೆಂಡ್ಸ್. ಕೊನೆಯದಾಗಿ ನಮ್ಮ RCB 18ನೇ ವರ್ಷ ಕಪ್ಪನ್ನ ತಗೊಂಡು ಬಂದಿದೆ ಬೆಂಗಳೂರಿಗೆ. ಸೊ ಈಗ ಆಲ್ರೆಡಿ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಸಮಯದಲ್ಲಿ ಬೆಂಗಳೂರಲ್ಲಿ ರೋಡ್ ರ್ಯಾಲಿ ಕೂಡ ನಡೀತಾ ಇದೆ. ಸೊ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಫೈನಲ್ ಸೆಲೆಬ್ರೇಷನ್ ಮಾಡೋರಿದ್ದಾರೆ. ಸೊ ಇಲ್ಲಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ನಿಫ್ಟಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 77 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆದ್ರೆ ಬ್ಯಾಂಕ್ ನಿಫ್ಟಿ 76 ಪಾಯಿಂಟ್ಸ್ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ 133 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ದಾವೆ. ಆದ್ರೆ ಈ ಮೂಮೆಂಟಮ್ ಅಲ್ಲಿ ನಾವು ನಿಫ್ಟಿ ಆಪ್ಷನ್ ಚೈನ್ ನ ಇಲ್ಲಿ ನಾವು ನೋಡಿದ್ರೆ, ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಇಲ್ಲಿ ನೋಡಿ, ಇವತ್ತಿನ ದಿನ ಮೂಮೆಂಟಮ್ ಬಂದ್ರೆ ಕೂಡ ಎಲ್ಲಾ ಕಾಲ್ ಸೈಡ್ ಪೊಸಿಷನ್ಸ್ ನೆಗೆಟಿವ್ ಅಲ್ಲೇ ಇದಾವೆ, ಇಲ್ಲಿ ನೀವು ನೋಡ್ಬೋದು. ಸೊ ಇವತ್ತು ಯಾರಾದ್ರೂ ಆಪ್ಷನ್ ಬೈಯರ್ಸ್ ಪೊಸಿಷನ್ಸ್ ತಗೊಂಡಿದ್ರೆ ಲಾಸ್ ನ ಅನುಭವಿಸಿರ್ತಾರೆ. ಅದೇ ರೀತಿ ಪುಟ್ ಸೈಡ್ ಅಲ್ಲಿ ಮಾತ್ರ ಡೆಫಿನೆಟ್ ಆಗಿ ಮಾರ್ಕೆಟ್ ಪಾಸಿಟಿವ್ ಇರೋ ಸಲುವಾಗಿ ಪುಟ್ ನೆಗೆಟಿವ್ ಆಗಿದೆ. ಅದ್ರ ಜೊತೆಗೆ ಕಾಲ್ ಸೈಡ್ ಕೂಡ ಪ್ರೀಮಿಯಂ ಡಿಕೆ ಇವತ್ತು ಆಗಿರೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಯಾವುದೇ ಪೊಸಿಷನ್ ತಗೊಳ್ಳೋದು ಬೇಡ ಅಂತ ಹೇಳಿದ್ವಿ. ಓನ್ಲಿ 24,630 ಮೇಲೆ ಲಾಂಗ್ ಪೊಸಿಷನ್ ತಗೊಳಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ಆ ಲೆವೆಲ್ ನ ಎಂಡ್ ಆಫ್ ದ ಡೇ ಒಂದು ಬಾರಿ ನಿಫ್ಟಿ ಟೆಸ್ಟ್ ಮಾಡ್ತು, ಹಾಗಾಗಿ ನಾವು ಯಾವುದೇ ಪೊಸಿಷನ್ಸ್ ನ ತಗೊಳ್ಳಿಲ್ಲ. ಸೊ ಇಲ್ಲಿಂದ ಈಗ ನಾವು ಏನೇನೆಲ್ಲ ಪಾಸಿಟಿವ್ ಕ್ಲೂಸ್ ಇದಾವೆ, ನೆಗೆಟಿವ್ ಕ್ಲೂಸ್ ಇದಾವೆ ಅಂತ ನೋಡ್ಕೊಂಡು ನಾವು ನಾಳೆ ದಿನ ಗುರುವಾರ ನಿಫ್ಟಿ ಎಕ್ಸ್ಪೈರಿನಲ್ಲಿ ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಸೊ ಪಾಸಿಟಿವ್ ಅಂತ ನೋಡ್ತಾ ಬಂದ್ರೆ, ಪಾಸಿಟಿವ್ ಅಲ್ಲಿ ನಾವು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ನ ನಾವು ಪಾಸಿಟಿವ್ ಅಂತ ತಗೋಬಹುದು. ಇದು ಕಡಿಮೆ ಆಗ್ತಾ ಈಗ ನಿಯರ್ 16 ಹತ್ರ ಬಂದಿದೆ. ಸೊ ಇವತ್ತಿನ ದಿನ ನಿಯರ್ 5% ಡೌನ್ ಆಗಿದೆ. ಸೊ ಇದು ಪಾಸಿಟಿವ್ ಆಗಿರುತ್ತೆ ಈಕ್ವಿಟಿ ಮಾರ್ಕೆಟ್ಗೆ. ಬ್ರೆಡ್ ಕ್ರೂಡ್ ಆಯಿಲ್ ನೋಡಿದ್ರೆ ಇದು ಫ್ಲಾಟ್ ಅಂತಾನೆ ಹೇಳ್ಬೋದು, ನ್ಯೂಟ್ರಲ್, ಯಾವುದೇ ಪಾಸಿಟಿವ್ ಆಗು ಸೆಂಟಿಮೆಂಟ್ ನೆಗೆಟಿವ್ ಆಗು ಇಲ್ಲ. ಅದೇನಾದ್ರೂ ಕ್ರೂಡ್ ಆಯಿಲ್ ಇನ್ನೂ ಹೆಚ್ಚಾಗ್ತಾ ಹೋದ್ರೆ, ಏನಾದ್ರೂ ಜಿಯೋ ಪೊಲಿಟಿಕಲ್ ಇಶ್ಯೂ ಇಂದ ರಷ್ಯಾ ಯುಕ್ರೇನ್ ಕಡೆ ಇನ್ನು ಯುದ್ಧದ ವಾತಾವರಣ ಹೆಚ್ಚಾಗೋ ಕಾರಣ ಏನಾದ್ರು ಬ್ರೆಡ್ ಕ್ರೂಡ್ ಆಯಿಲ್ ಹೆಚ್ಚಾಗ್ತಾ ಹೋದ್ರೆ ಅದು ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಇನ್ನು ನಮ್ಮ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US$ ಇದು ವೀಕ್ ಆಗ್ತಾ ಹೋಗ್ತಾ ಇದೆ. ವೀಕ್ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಹೆಚ್ಚಾಗ್ತಾ ಈಗ ಆಲ್ಮೋಸ್ಟ್ 86 ವರೆಗೆ ಇವತ್ತಿನ ದಿನ ಬೆಳಿಗ್ಗೆ ಬಂದಿತ್ತು. ಇನ್ನು US$ ಇಂಡೆಕ್ಸ್ 100 ಕೆಳಗಡೆ ಇದೆ, ಇದು ಪಾಸಿಟಿವ್ ಆಗೇ ಇದೆ. ಇನ್ನು US 10-year ಬಾಂಡ್ yield 4.45 ಹತ್ರ ಇದೆ. ಸೊ ಇದನ್ನ ನಾನು ನ್ಯೂಟ್ರಲ್ ಅಂತ ತಗೋಬಹುದು. ಸೊ ಎಲ್ಲ ಮಿಕ್ಸ್ಡ್ ಒಪಿನಿಯನ್ ನಮಗೆ ಸಿಗ್ತಾ ಇದಾವೆ. ಡೌ ಜೋನ್ಸ್ ನಿನ್ನೆ ದಿನ ಒಂದು ಒಳ್ಳೆ ರಿಕವರಿ ಕೊಟ್ಟಿತ್ತು, ಈಗ ಕೂಡ 42,600 ಮೇಲೆ ಇದೆ, ಇದು ಪಾಸಿಟಿವ್ ಆಗಿದೆ. ನಾಸ್ಡಾಕ್ ಇಂಡೆಕ್ಸ್ ಹೈಯಲ್ಲಿ ಇರೋದಕ್ಕಾಗಿ ಇದನ್ನು ನಾನು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀನಿ. ಇನ್ನು ನಿಕೆ ಜಪಾನ್ ಕೂಡ ಇಲ್ಲಿ ಕೂಡ ಲೋವರ್ ಲೆವೆಲ್ ಇಂದ ರಿಕವರಿ ಕಂಡು ಹೈಯಲ್ಲಿದೆ. ಸೊ ಇದರಲ್ಲಿ ರಿಕವರಿ ಕಂಡ್ರೆ ಅದು ಇಂಡಿಯನ್ ಮಾರ್ಕೆಟ್ಗೆ ಕೂಡ ಇನ್ಫ್ಲುಯೆನ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದು ಎಲ್ಲ ಡೇಟಾ ಜೊತೆಗೆ ನಾವು ಈಗ ಒಂದು ಬಾರಿ FIs ಡೇಟಾನ ಚೆಕ್ ಮಾಡಿದ್ರೆ, FIs ಮಾತ್ರ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಆಗೇ ಇದ್ದಾರೆ. ಮೊದಲನೇ 2 ದಿನ ಜೂನ್ 2nd 3rd ಸೆಲ್ಲಿಂಗ್ ಮಾಡಿದ್ರು. ಇನ್ನು ಜೂನ್ 4th ಡೇಟಾ ಬರೋದಿದೆ, ಅದನ್ನ ನೋಡ್ಕೊಂಡ್ರೆ ನಮ್ಗೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಯಾವ ರೀತಿ ನಾವು ಪೊಸಿಷನ್ ತಗೋಬಹುದು 5th ಜೂನ್ ಗುರುವಾರ ಅಂತ. ಇನ್ನು ಇದ್ರ ಜೊತೆಗೆ ನಾವು ಆಪ್ಷನ್ ಚೈನ್ ಡೇಟಾನ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ, ಈಗಿನ ಲೆವೆಲ್ 24,600 ಹತ್ರನೇ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಸಮಾನವಾಗಿ ಬೀಟ್ ಆಗಿದ್ದಾರೆ, ನಿಯರ್ 1 crore. ಸೊ ಇದು ಒಂದು ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿರುತ್ತೆ. 500 ಹತ್ರ ಸಪೋರ್ಟ್, ಮೇಲೆ 24,700 ಹತ್ರ ರೆಸಿಸ್ಟೆನ್ಸ್ ಇದೆ. ಸೊ ಮೇ ಬಿ ಅಗೇನ್ ನಿಫ್ಟಿ ಸೈಡ್ ವೈಸ್ ಹೋಗಿ ಈ ಮಧ್ಯದಲ್ಲೇ ಎಕ್ಸ್ಪೈರಿ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಈ ಲೆವೆಲ್ ನ ಬಿಟ್ಟು ನೆಕ್ಸ್ಟ್ ಯಾವ್ದೆಲ್ಲ ಲೆವೆಲ್ಸ್ ನ ನೋಡ್ಬೋದು ಅಂತ ನಾವು ಈಗ ಚಾರ್ಟ್ಗೆ ಹೋಗಿ ನೋಡೋಣ. ಸೊ ಇಲ್ಲಿ ನಾವು ಒನ್ ಡೇ ಕ್ಯಾಂಡಲ್ ಅಲ್ಲಿ ಬಂದ್ರೆ, ಇವತ್ತಿನ ದಿನದ ನಿಫ್ಟಿ ಕ್ಲೋಸಿಂಗ್ ಇನ್ಸೈಡರ್ ಪಾಸಿಟಿವ್ ಆಗಿ ಗ್ರೀನ್ ಕ್ಯಾಂಡಲ್ ಆಗಿದೆ. ಸೊ ಈ ರೀತಿ ಆದಾಗ ಯಾವ ರೀತಿ ಮೂಮೆಂಟಮ್ ಬರ್ಬೋದು ಅಂತಂದ್ರೆ, ಇದು ಆಕ್ಚುಲಿ ಪಾಸಿಟಿವ್ ಆಗೇ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು 13th ಮೇ ನಂತರ 14th ಮೇ ಇದೇ ರೀತಿ ಇನ್ಸೈಡರ್ ಕ್ಯಾಂಡಲ್ ಆಗಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಡೇ ಒಂದು ಒಳ್ಳೆ ಅಪ್ ಮೂವ್ ರ್ಯಾಲಿ ಬಂದಿತ್ತು. ಅದನ್ನೇ ನಾವು ಮತ್ತೊಂದು ಸಿಚುವೇಶನ್ ಅಲ್ಲಿ ನೋಡಿದ್ರೆ, ಇಲ್ಲಿ ನೋಡ್ಬೋದು 20th ಮೇ ರೆಡ್ ಕ್ಯಾಂಡಲ್ ನಂತರ ಇನ್ಸೈಡರ್ ಗ್ರೀನ್ ಕ್ಯಾಂಡಲ್ ಆಗಿತ್ತು. ಸೊ ಇಲ್ಲಿ ನೆಕ್ಸ್ಟ್ ಡೇ ಲೋನ ಅಂದ್ರೆ ಓಪನಿಂಗ್ ಗ್ಯಾಪ್ ಡೌನ್ ಆಗಿದ್ದಕ್ಕಾಗಿ, ಸೊ ಆ ಗ್ಯಾಪ್ ಡೌನ್ ನಂತರ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ ಕೊಡ್ತಾ ಇಲ್ಲಿ ನಿಫ್ಟಿ ಕೆಳಗಡೆ ನಿಯರ್ 24,450 ವರೆಗೆ ಬಂದಿತ್ತು. ಸೊ ಇಲ್ಲಿ ಏನಾದ್ರು ಗ್ಯಾಪ್ ಡೌನ್ ಆದ್ರೆ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ನಾವು
ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಏನಾದ್ರು ಗ್ಯಾಪ್ ಡೌನ್ ಆಗ್ಲಿ ಅಥವಾ ನಿಫ್ಟಿ 24,500 ಕೆಳಗಡೆ ಬರಲಿ, ಪುಟ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಇಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ನೋಡಿದ್ರೆ ಆ ಮೂಮೆಂಟಮ್ ಕೆಳಗಡೆ ನಿಫ್ಟಿನ 24,200 ವರೆಗೆ ತಗೊಂಡು ಬರೋ ಚಾನ್ಸಸ್ ಇರುತ್ತೆ. ಸೊ 24,200 ನ ಟಾರ್ಗೆಟ್ ಇಟ್ಕೊಂಡು ನಾವು ಪುಟ್ ಅಲ್ಲಿ ಪೊಸಿಷನ್ ತಗೋಬಹುದು. ಹಾಗೂ ಈ ಕೆಳಗಡೆ ಬರೋ ಮೂಮೆಂಟಮ್ ಅಲ್ಲಿ ಯಾವುದೇ ರಿವರ್ಸಲ್ಗೆ ಅಂತ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳ್ಳೋದು ಬೇಡ. ಓನ್ಲಿ ಪುಟ್ ಸೈಡ್ ಅಲ್ಲಿ ಪೊಸಿಷನ್ ತಗೊಂಡು ಆ ಲೆವೆಲ್ ಬರ್ತಿದ್ದಂಗೆ ಪ್ರಾಫಿಟ್ ಬುಕ್ ನ ಮಾಡ್ಕೊಂಡು ಮಾರ್ಕೆಟ್ ಇಂದ ಸೈಡ್ ಅಲ್ಲಿ ಇರ್ಬೋದು. ಇನ್ನು ಕಾಲಲ್ಲಿ ಪೊಸಿಷನ್ ತಗೋಬಹುದಾ ಅಂತಂದ್ರೆ ನನಗೆ ಈ ವೀಕ್ಲಿ ಎಕ್ಸ್ಪೈರಿನಲ್ಲಿ ಕಾಲ್ ಸೈಡ್ ಅಲ್ಲಿ ಆದಷ್ಟು ಪೊಸಿಷನ್ ತಗೊಳ್ಳೋದು ಬೇಡ ಅಂತ ಹೇಳ್ತೇನೆ. ಏತಕ್ಕಂತಂದ್ರೆ ನಾಳೆ ಆದ್ಮೇಲೆ ನಾಡಿದ್ದು 6th ಜೂನ್ RBI ಪಾಲಿಸಿ ಬರೋದಿದೆ. ಸೊ ಹಾಗಾಗಿ ಮಾರ್ಕೆಟ್ 24,600 ಮೇಲೆ ಸಸ್ಟೈನ್ ಆದ್ರೆ ಕೂಡ ಇಲ್ಲಿ 24,700 ಹತ್ರ 10 ಡೇ ಮೂವಿಂಗ್ ಆವರೇಜ್ ಹಾಗೂ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಇದೆ. ಸೊ ನಿಫ್ಟಿ ಸ್ಲೋ ಮೂಮೆಂಟಮ್ ಕೊಟ್ಟರೆ ಕೂಡ ಅಲ್ಲಿ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಕಾಲ್ ಸೈಡ್ ಅಲ್ಲಿ ಪೊಸಿಷನ್ ತಗೊಳ್ಳೋದು ಬೇಡ. ಏನಾದ್ರು 24,700 ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ನಿಫ್ಟಿ ಮೂಮೆಂಟಮ್ ಕೊಡೋಕೆ ಶುರು ಆದ್ರೆ ನಾವು ನೆಕ್ಸ್ಟ್ ವೀಕ್ ನಿಫ್ಟಿನಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಈ ಎಕ್ಸ್ಪೈರಿದು ಪೊಸಿಷನ್ ತಗೊಳ್ಳೋದು ಬೇಡ ಅಂತ ಹೇಳ್ತೀನಿ. ಸೊ ಇದು ನಿಫ್ಟಿ ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ 55,676 ಹತ್ರ ಬಂದಿದೆ. ಸೊ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಹೆಚ್ಚಿನ ಮೂಮೆಂಟಮ್ ಇರ್ತಾ ಇಲ್ಲ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಓನ್ಲಿ ಪುಟ್ ಪೊಸಿಷನ್ಸ್ ಅದು 55,400 ಕೆಳಗಡೆ ಟ್ರೈ ಮಾಡಬಹುದು. ಯಾಕಂದ್ರೆ ಇಲ್ಲಿ ನೀವು ನೋಡ್ಬೋದು 55,400 ನ ಕಳೆದ 4 ದಿನ 4 ಬಾರಿ ನಿಫ್ಟಿ ಟೆಸ್ಟ್ ಮಾಡಿ ಅಲ್ಲಿಂದ ರಿಕವರಿ ಕಂಡಿದೆ. ಇಲ್ಲಿ ಏನಾದ್ರು ಬ್ರೇಕ್ ಆದ್ರೆ ಆಗ ಬ್ಯಾಂಕ್ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 55,400 ಕೆಳಗಡೆ ಪುಟ್ ಪೊಸಿಷನ್ ತಗೋಬಹುದು. ಕಾಲ್ ಸೈಡ್ ಅಲ್ಲಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಈ ಗುರುವಾರ ಯಾವುದೇ ಪೊಸಿಷನ್ಸ್ ನ ನೋಡ್ತಾ ಇಲ್ಲ. ಈ ಕ್ಲೋಸಿಂಗ್ ನ ನೋಡ್ಕೊಂಡು ನಾವು ಶುಕ್ರವಾರ ದಿನ ತಗೋಬೋದಾ ಇಲ್ಲ ಅಂತ ಯೋಚನೆ ಮಾಡೋಣ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಇವತ್ತಿನ ದಿನದ ಕ್ಲೋಸಿಂಗ್ ಸ್ವಲ್ಪ ಬೆಟರ್ ಆಗೇ ಇತ್ತು ಅಂತ ಹೇಳ್ಬೋದು. ಆದ್ರೆ ಪ್ರೀವಿಯಸ್ ಡೇ ಆಗಿನ ಇಲ್ಲಿ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಕ್ರಾಸ್ ಆಗಿಲ್ಲ. ಸೊ ಮಾರ್ಕೆಟ್ ಅಲ್ಲಿ ಏನಾದ್ರು ಪಾಸಿಟಿವ್ ಸೆಂಟಿಮೆಂಟ್ ಅಂತ ಬಂದ್ರೆ ಮೂಮೆಂಟಮ್ ಅಂತ ಬಂದ್ರೆ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಮೊದಲೇದಾಗಿ ನೋಡ್ಬೋದಾಗುತ್ತೆ. ಸೊ ನಾವು ನಿಫ್ಟಿನಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ ನೋಡ್ತಾ ಇಲ್ಲ. ಆದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 12,850 ಮೇಲೆ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಈ ಮೂಮೆಂಟಮ್ ಅಲ್ಲಿ 13,000 ಟಾರ್ಗೆಟ್ ಇರುತ್ತೆ. ಸೊ 13,000 ಟಾರ್ಗೆಟ್ ಇಟ್ಕೊಂಡು ಇಲ್ಲಿ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಆದ್ರೆ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ ನೋಡ್ತಾ ಇಲ್ಲ. ಓನ್ಲಿ ಕಾಲ್ ಪೊಸಿಷನ್ಸ್ ಅದು ಇಲ್ಲಿ 16th ಮೇ ಹೈ ಏನಿದೆ 12,860. ಸೊ 12,860 ಮೇಲೆ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡೋಣ. 12,050 ಬಂದ್ರೆ ನಮ್ಮ ಪೊಸಿಷನ್ಸ್ ರೆಡಿ ಮಾಡ್ಕೊಳ್ಳೋಣ. ಓನ್ಲಿ 12,861 ಮೇಲೆ ಹೋದ್ಮೇಲೆ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಸೊ ಈ ಎಲ್ಲ ಲೆವೆಲ್ಸ್ ನ ಇಟ್ಕೊಂಡು ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ 5th ಜೂನ್ ಗುರುವಾರ ದಿನ ಟ್ರೇಡ್ ಮಾಡೋಣ. ನಿಮ್ಗೆ ಏನಾದ್ರು ಇನ್ನೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.